ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಜ್ಯೋತಿ ಪಾಕಶಾಲೆಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾನು ಈ ದಿನ ಒಂದೊಳ್ಳೆ ರೆಸಿಪಿ ಜೊತೆಗೆ ನಿಮ್ಮ ಮುಂದೆ ಬಂದಿದ್ದೇನೆ. ಕುದಿಯುವ ನೀರಿಗೆ ಮೊಸರನ್ನ ಹಾಕಿ ನಾನು ಇಲ್ಲಿ ತೋರಿಸುವ ರೀತಿಯಲ್ಲಿ ಈ ರೆಸಿಪಿನ ಟ್ರೈ ಮಾಡಿ ಒಂದಿನ ಅಲ್ಲ 2 ದಿನ ಇಟ್ಟರು ಸಾಫ್ಟ್ ಆಗಿ ಇರುವಂತಹ ಚಪಾತಿನ ಮಾಡ್ಕೊಳ್ಬೋದು. ತುಂಬಾನೇ ಸಿಂಪಲ್ ಆಗಿ ಈ ರೀತಿಯಲ್ಲಿ ನಾವು ಚಪಾತಿನ ಮಾಡ್ಕೊಂಡ್ವಿ ಅಂದಲ್ಲಿ ಒಂದಿನ ಇಟ್ಟರು 2 ದಿನ ಇಟ್ಟರು ಸಾಫ್ಟ್ ಆಗೇ ಇರ್ತವೆ, ಗಟ್ಟಿಯಾಗಲ್ಲ. ಬನ್ನಿ ಸಾಫ್ಟ್ ಆದಂತಹ ಲೇಯರ್ ಚಪಾತಿ ಮಾಡೋದು ಹೇಗೆ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಾಫ್ಟ್ ಆದಂತಹ ಚಪಾತಿ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಮೊದಲಿಗೆ ನಾನಿಲ್ಲಿ ಗ್ಯಾಸ್ ಮೇಲೆ ಒಂದು ಬಟ್ಲನ್ನ ಇಟ್ಟು ಗ್ಯಾಸ್ ಹಚ್ಕೊಳ್ತೇನೆ. ಇದಕ್ಕೆ 1 ಕಪ್ ಅಲ್ಲಿ ಅರ್ಧ ಕಪ್ ಆಗುವಷ್ಟು ನೀರನ್ನ ಸೇರಿಸ್ಕೊಳ್ತಾ ಇದ್ದೇನೆ, ನೋಡ್ಬೋದು. ಹಾಗೇನೆ ಈ ನೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ತಾ ಇದ್ದೇನೆ. ಉಪ್ಪೆಲ್ಲ ಕರಗಿ ನೀರು ಸ್ವಲ್ಪ ಕುದಿ ಬರಬೇಕು. ನೋಡ್ಬೋದು, ನೀರು ಈ ರೀತಿ ಕುದಿ ಬರ್ತಾ ಇದ್ದಾವೆ. ಈಗ ಇದಕ್ಕೆ ಯಾವ ಕಪ್ಪಲ್ಲಿ ನೀರು ಸೇರಿಸ್ಕೊಂಡಿದ್ನೋ ಅದೇ ಕಪ್ಪಲ್ಲಿ ಅರ್ಧ ಕಪ್ ಆಗುವಷ್ಟು ಗಟ್ಟಿ ಮೊಸರನ್ನ ಸೇರಿಸ್ಕೊಳ್ತಾ ಇದ್ದೇನೆ. ಮೊಸರನ್ನ ಹಾಕಿ ಒಮ್ಮೆ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಗ್ಯಾಸ್ ಅನ್ನ ಆಫ್ ಮಾಡಿಕೊಂಡು ಇದನ್ನ ಸೈಡ್ಗೆ ತೆಗೆದಿಡ್ತೇನೆ. ಒಮ್ಮೆ ಇದನ್ನ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಬಿಸಿ ಇರುವಾಗ್ಲೇನೆ ಯಾವ ಕಪ್ಪಲ್ಲಿ ನಾವು ನೀರು ಮೊಸರು ತಗೊಂಡಿದ್ವೋ ಅದೇ ಕಪ್ಪಲ್ಲಿ ಮೊದಲಿಗೆ 1 ಕಪ್ ಆಗುವಷ್ಟು ನಾನಿಲ್ಲಿ ಗೋಧಿ ಹಿಟ್ಟನ್ನ ಸೇರಿಸ್ಕೊಳ್ತಾ ಇದ್ದೇನೆ. 1 ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತೊಂದು ಅರ್ಧ ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನ ಸೇರಿಸಿ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ಸ್ವಲ್ಪ ಬಿಸಿ ಇರುವಾಗ್ಲೇನೆ ಈ ರೀತಿ ಗೋಧಿ ಹಿಟ್ಟನ್ನ ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಈಗ ಸ್ವಲ್ಪ ತಣ್ಣಗಾಗಿರೋದ್ರಿಂದ ನಾನಿಲ್ಲಿ ಕೈಯಲ್ಲೇ ಮಿಕ್ಸ್ ಮಾಡ್ಕೊಳ್ತೇನೆ. ಹಿಟ್ಟು ಜಾಸ್ತಿ ಸಾಫ್ಟ್ ಆಗಿರೋದ್ರಿಂದ ಕೈಗೆ ಅಂಟ್ತಾ ಇರೋದ್ರಿಂದ ನಾನಿಲ್ಲಿ ಇನ್ನೊಂದು ಅರ್ಧ ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ಟೋಟಲ್ ಆಗಿ ಅರ್ಧ ಕಪ್ ಮೊಸರು, ಅರ್ಧ ಕಪ್ ಆಗುವಷ್ಟು ನೀರು, ಹಾಗೇನೆ 2 ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನ ನಾವಿಲ್ಲಿ ಬಳಸಿದ್ದೇವೆ. ಅರ್ಧ ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನ ಸೇರಿಸಿ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ನಾವೆಲ್ಲಾದ್ರೂ ಟ್ರಾವೆಲ್ ಮಾಡ್ಬೇಕಾದ್ರೆ ಚಪಾತಿ ಚಟ್ನಿ ಎಲ್ಲ ತಗೊಂಡೋಗ್ತಾ ಇರ್ತೇವೆ. ಈ ರೀತಿ ಚಪಾತಿನ ಮಾಡಿ ನಾವು ತಗೊಂಡೋದ್ವಿ ಅಂದಲ್ಲಿ ದಿನ ಅಲ್ಲ 2 ದಿನ ಅಲ್ಲ, ಎಷ್ಟು ದಿನ ಇಟ್ರು ಸಾಫ್ಟ್ ಆಗಿ ಇರ್ತವೆ ಚಪಾತಿ ರೆಸಿಪಿ. ನೋಡಿ, ಹಿಟ್ಟನ್ನ ಕಲಸಿದ್ದಾಯ್ತು. ಈಗ 1 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಸೇರಿಸಿ ಚೆನ್ನಾಗಿ ಈ ರೀತಿಯಾಗಿ ನಾದ್ಕೊಳ್ತಾ ಇದ್ದೇನೆ. ಈ ರೀತಿಯಾಗಿ ಹಿಟ್ಟನ್ನ ನಾದ್ಕೊಂಡಿದ್ದಾಯ್ತು. ನೋಡ್ಬೋದು ಎಷ್ಟು ಸಾಫ್ಟ್ ಆಗಿದೆ ಅಂತ. ಇದನ್ನ ಒಂದು 5 ನಿಮಿಷ ನೆನೆಯಲು ಬಿಡ್ತೇನೆ. ನಾನಿಲ್ಲಿ ತೋರಿಸ್ತಾ ಇದ್ದೇನೆ, ನೋಡ್ಬೋದು 5 ನಿಮಿಷ ನೆನೆಯಲು ಬಿಟ್ಟಿದ್ದೆ. ಹಿಟ್ಟು ಫುಲ್ ಸಾಫ್ಟ್ ಆಗಿದೆ. ಒಮ್ಮೆ ಇದನ್ನ ಮಿಕ್ಸ್ ಮಾಡಿಕೊಂಡು ನಾನಿಲ್ಲಿ ಚಪಾತಿ ಒಸಿಲಿಕ್ಕೆ ಉಂಡೆನ ಮಾಡ್ಕೊಳ್ತಾ ಇದ್ದೇನೆ. ಎಲ್ಲವನ್ನ ಈ ರೀತಿ ಉಂಡೆ ಮಾಡ್ಕೊಂಡ ನಂತರ ಚಪಾತಿ ಒಸಿಯೋ ಮಣೆನ ತೆಗೆದುಕೊಂಡು ಸ್ವಲ್ಪ ಇದಕ್ಕೆ ಗೋಧಿ ಹಿಟ್ಟನ್ನ ಸ್ಪ್ರೆಡ್ ಮಾಡಿಕೊಂಡು ಚಪಾತಿನ ಲಟ್ಟಿಸ್ಕೊಳ್ತೇನೆ. ನೋಡಿ, ಈ ರೀತಿಯಾಗಿ ಸ್ವಲ್ಪ ದಪ್ಪಕ್ಕೆನೆ ಲಟ್ಟಿಸ್ಕೊಂಡು ಈಗ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಎಣ್ಣೆನ ಈ ರೀತಿಯಾಗಿ ಸ್ಪ್ರೆಡ್ ಮಾಡ್ಕೊಳ್ತೇನೆ. ಎಣ್ಣೆನ ಸ್ಪ್ರೆಡ್ ಮಾಡಿ ನೋಡ್ಬೋದು, ಈ ರೀತಿಯಾಗಿ ಟ್ರಯಾಂಗಲ್ ಶೇಪ್ ಅಲ್ಲಿ ಇದನ್ನ ಮಡಚಿ ಮತ್ತೆ ಇದನ್ನ ಲಟ್ಟಿಸ್ಕೊಳ್ತಾ ಇದ್ದೇನೆ. ಈ ರೀತಿ ಲಟ್ಟಿಸ್ಕೊಳ್ಳೋದ್ರಿಂದ ಲೇಯರ್ ಆಗಿ ಚೆನ್ನಾಗಿ ಬರ್ತವೆ ಚಪಾತಿ. ನೋಡ್ಬೋದು, ಚಪಾತಿನ ಲಟ್ಟಿಸ್ಕೊಂಡಿದ್ದಾಯ್ತು. ಇದೇ ರೀತಿಯಾಗಿ ಇನ್ನೊಂದು ಚಪಾತಿನೂ ಲಟ್ಟಿಸ್ಕೊಳ್ತೇನೆ. ಹಿಟ್ಟು ಅಷ್ಟೇನೆ ಎಷ್ಟು ಸಾಫ್ಟ್ ಆಗಿದೆ ಅಂದ್ರೆ ಕೈಯಲ್ಲಿ ಮುಟ್ಟಿದ್ರೇನೆ ಹತ್ತಿ ಮುಟ್ಟದಂಗ ಆಗುತ್ತೆ, ಅಷ್ಟು ಸಾಫ್ಟ್ ಆಗಿದೆ ಹಿಟ್ಟು. ಇದೇ ರೀತಿಯಾಗಿ ಟ್ರಯಾಂಗಲ್ ಶೇಪ್ ಮಡಚಿ ಇದನ್ನ ಲಟ್ಟಿಸ್ಕೊಳ್ತಾ ಇದ್ದೇನೆ. ನಾನಿಲ್ಲಿ ಒಂದೇ ಸಾರಿ ಒಂದು 2ರಿಂದ 3 ಲಟ್ಟಿಸ್ಕೊಂಡು ನಂತರ ಈ ಚಪಾತಿನ ಸುಡ್ತೇನೆ. ಲಟ್ಟಿಸ್ಕೊಂಡಿದ್ದಾಯ್ತು. ತವಾನ ನಾನಿಲ್ಲಿ ಬಿಸಿ ಆಗ್ಲಿಕ್ಕೆ ಇಟ್ಟಿದ್ದೆ. ಬಿಸಿ ಆಗಿರುವಂತಹ ತವಾಗೆ ಸ್ವಲ್ಪ ಎಣ್ಣೆನ ಸ್ಪ್ರೆಡ್ ಮಾಡಿ ಈಗ ಲಟ್ಟಿಸಿರುವಂತಹ ಚಪಾತಿನ ಸೇರಿಸ್ಕೊಳ್ತೇನೆ. ನೋಡಿ, ಈ ರೀತಿಯಾಗಿ ಒಂದ್ ಸೈಡ್ ಬಬಲ್ ಬಂದ ನಂತರ ಇದನ್ನ ಟರ್ನ್ ಮಾಡಿಕೊಂಡು ಇದನ್ನ ಈ ರೀತಿಯಾಗಿ ಲೈಟ್ ಆಗಿ ಪ್ರೆಸ್ ಮಾಡ್ತಾ ಚಪಾತಿನ ಸುಡಬೇಕಾಗುತ್ತೆ.
ನಾನಿಲ್ಲಿ ಚಪಾತಿನ ಸುಡ್ಲಿಕ್ಕೆ ಎಣ್ಣೆನ ಬಳಸ್ತಿಲ್ಲ. ಹಿಟ್ಟು ನಾದ್ಕೋಬೇಕಾರೆಲ್ಲ ನಾವು ಎಣ್ಣೆನ ಬಳಸಿದ್ವಿ. ಹಾಗಾಗಿ ಅಷ್ಟೇ ಸಾಕು ಅಂತ ನಾನಿಲ್ಲಿ ಚಪಾತಿಗೆ ಎಣ್ಣೆನ ಬಳಸ್ದೇನೆ ಸುಡ್ತಾ ಇದ್ದೀನಿ. ಈ ರೀತಿಯಾಗಿ ಸ್ವಲ್ಪ ಲೈಟಾಗಿ ಪ್ರೆಸ್ ಮಾಡ್ತಾ ಎರಡೂ ಕಡೆ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ನೋಡ್ಬೋದು ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾ ಇದ್ದಾವೆ ಚಪಾತಿ ಅಂತ. ನಾನಿಲ್ಲಿ ಆದ್ಮೇಲೆ ತೋರಿಸ್ತೇನೆ ಲೇಯರ್ ಸಹ ಎಷ್ಟು ಚೆನ್ನಾಗಿ ಬಂದಿದ್ದಾವೆ ಅಂತ. ನೋಡಿ ಚಪಾತಿ ಎರಡು ಕಡೆ ಫ್ರೈ ಆಗಿದೆ. ಇದನ್ನ ಒಂದು ಪ್ಲೇಟ್ಗೆ ತೆಗೆದುಕೊಳ್ತೇನೆ. ಇದೇ ರೀತಿಯಾಗಿ ಇನ್ನೊಂದು ಚಪಾತಿನ ಸುಡ್ತೇನೆ. ನೋಡಿ ಈ ರೀತಿಯಾಗಿ ಬಬಲ್ಸ್ ಬಂದ ನಂತರ ಇದನ್ನ ಟರ್ನ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪ ಈ ರೀತಿ ಟರ್ನ್ ಮಾಡ್ಕೊಳ್ತಾ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ನೋಡ್ಬೋದು ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾ ಇದೆ ಚಪಾತಿ ಅಂತ. ತುಂಬಾನೇ ಸಿಂಪಲ್ ಆಗಿ ಈ ರೀತಿಯಾಗಿ ಸಾಫ್ಟ್ ಆದಂತಹ ಚಪಾತಿನ ಮಾಡ್ಕೊಳ್ಬೋದು. ನೋಡ್ಬೋದು ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾ ಇದೆ ಅಂತ. ನೋಡಿ ಈ ರೀತಿ ಉಬ್ಬೋದ್ರಿಂದ ಇಲ್ಲಿ ಚಪಾತಿ ಕಿತ್ತೋಗಿದೆ. ಟೇಸ್ಟು ಅಷ್ಟೇನೆ ತುಂಬಾನೇ ಟೇಸ್ಟಿಯಾಗಿರುತ್ತೆ ಈ ಚಪಾತಿ. ಹಾಗೆ ಬೇಕಾದ್ರೂ ನಾವು ಈ ಚಪಾತಿನ ತಿಂದ್ಬಿಡ್ಬೋದು, ಅಷ್ಟು ಟೇಸ್ಟಿಯಾಗಿರುತ್ತೆ. ಎರಡು ಕಡೆ ಇವನ್ನ ಟರ್ನ್ ಮಾಡ್ಕೊಳ್ತಾ ಚಪಾತಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೇನೆ. ಚಪಾತಿ ಎರಡು ಕಡೆ ಸುಟ್ಟಿದ್ದಾಗಿದೆ. ಇದನ್ನ ಒಂದು ಪ್ಲೇಟ್ಗೆ ತೆಗೆದುಕೊಳ್ತೇನೆ. ಇದೇ ರೀತಿಯಾಗಿ ಉಳಿದಂತಹ ಚಪಾತಿನೂ ನಾನಿಲ್ಲಿ ಸುಡ್ತೇನೆ. ನೋಡ್ಬೋದು ಚಪಾತಿ ಎಲ್ಲ ಸುಟ್ಟಿದ್ದಾಯ್ತು. ನಾನಿಲ್ಲಿ ತೋರಿಸ್ತೇನೆ, ನೋಡ್ಬೋದು ಎಷ್ಟು ಸಾಫ್ಟ್ ಆಗಿ ಬಂದಿದೆ ಅಂತ. ನೋಡಿ ಇಲ್ಲಿ ನಾನು ಮಡಚ್ತಾ ಇದ್ದೇನೆ, ಆದ್ರೂ ಎಷ್ಟು ಸಾಫ್ಟ್ ಆಗಿ ಕಾಣ್ತಿದೆ ಅಂತ. ತುಂಬಾನೇ ಸಾಫ್ಟ್ ಆಗಿದೆ. ಹಾಗೇನೆ ನಾನಿಲ್ಲಿ ತೋರಿಸ್ತಾ ಇದ್ದೇನೆ ಲೇಯರು. ನೋಡ್ಬೋದು ಎಷ್ಟು ಲೇಯರ್ ಫುಲ್ ಆಗಿ ಬಂದಿದೆ ಚಪಾತಿ ರೆಸಿಪಿ ಅಂತ. ತುಂಬಾನೇ ಸಾಫ್ಟ್ ಆಗಿರುತ್ತೆ. ಹಾಗೇನೆ ಲೇಯರ್ ಆಗಿ ತುಂಬಾನೇ ಚೆನ್ನಾಗಿ ಬಂದಿದೆ ಚಪಾತಿ ರೆಸಿಪಿ. ನೋಡಿದ್ರಲ್ಲ, ತುಂಬಾನೇ ಸಿಂಪಲ್ ಆಗಿ ಟೇಸ್ಟಿ ಆದಂತಹ ಲೇಯರ್ ಆದಂತಹ ಚಪಾತಿ ಮಾಡುವ ವಿಧಾನ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೇನೆ. ಇಷ್ಟ ಆದಲ್ಲಿ ಈ ವಿಡಿಯೋಗೊಂದು ಲೈಕ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದಲ್ಲಿ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ. ಧನ್ಯವಾದಗಳು.